ಈ ರಿಯಾಲಿಟಿ ಶೋ ಅಲ್ಲಿ ಒಂದು ಸಮಸ್ಯೆ ಇದೆ. ಅಲ್ಲಿ ಎಲ್ಲರನ್ನೂ ಕರೆಸ್ತಾರೆ. ಆದರೆ ಮುಗ್ಧರು, ಹಳ್ಳಿ ಜನ, ತುಂಬ ಬಡವರು ಅಥವಾ ಇನ್ನೋಸೆಂಟ್ ಅನ್ನಿಸ್ದವ್ರನ್ನೇ ಗೆಲ್ಲಿಸ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಜನ. ನಮ್ಮಂಗೆ ಇದ್ದಾರೆ ಅಲ್ವಾ, ನಮ್ಮಂಥ ಸಾಮಾನ್ಯ ಜನರು ಅಲ್ವಾ, ಗೆಲ್ಸೋಣ ಬಿಡಿ ಅಂತ ಅತಿ ಹೆಚ್ಚು ಓಟ್ ಹಾಕ್ತಾರೆ. ಅವ್ರು ಏನೇ ಮಾಡಿದ್ರು ಸರಿ ಅಂತ ಒಪ್ಪಿಸ್ಕೊಂಡು ನಮಗೆ ನಾವೇ ಸಮಾಧಾನ ಹೇಳ್ಕೊಂಡು ಅವ್ರನ್ನ ಗೆಲ್ಲಿಸ್ತೀವಿ. ಸೆಲೆಬ್ರಿಟಿಗಳು ಗೆಲ್ಲೋದಕ್ಕಿಂತ ನಮ್ಮಂಥ ಸಾಮಾನ್ಯ ಜನರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಆಗಿರುತ್ತೆ. ಅದಕ್ಕೇ ಅವ್ರು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಅವ್ರನ್ನ ಗೆಲ್ಲಿಸ್ತೀವಿ. ಬಿಗ್ ಬಾಸ್ ವಿಚಾರಕ್ಕೆ ಬರೋದಾದರೆ ಹಿಂದೆಯಿಂದ ಆಗಿರೋದು ಕೂಡ ಅದೇನೆ. ಪ್ರಥಮು, ಪ್ರತಾಪು, ಅದ್ರ ಹಿಂದೆ ಹನುಮಂತು, ಹೀಗೆ ಅವರೆಲ್ಲ ಗೆಲ್ಲೋದಕ್ಕೆ ಕಾರಣ ಏನು ಅಂತಂದರೆ ಅವ್ರ ಇನ್ನೋಸೆನ್ಸು. ಅಯ್ಯೋ ಬಿಡ್ರಿ, ಸಾಮಾನ್ಯ ಹುಡುಗ, ಅದು ಅಲ್ಲದೆ ಚೆನ್ನಾಗೂ ಆಡ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಇನ್ಯಾರಿಗೆ ಸಪೋರ್ಟ್ ಮಾಡ್ತಾರೆ, ನಾಳೆ ದಿನ ನಮ್ಮ ಅಕ್ಕಪಕ್ಕ ಮನೆಯವರು ಅಥವಾ ನಮ್ಮ ಫ್ಯಾಮಿಲಿಯವ್ರು ಹೋದಾಗ ಜನನು ಗೆಲ್ಲಿಸ್ಬೇಕಲ್ವಾ ಅಂತಲೇ ಓಟ್ ಹಾಕೋದು. ಮೊದಲಿಗೆ ಈ ಗಿಲ್ಲಿನ ನೋಡಿದಾಗ ಎಲ್ರಿಗೂ ಹಾಗೆ ಅನ್ನಿಸ್ತಿತ್ತು. ಅಯ್ಯೋ ನಮ್ಮಂತೆ ಬಿಡಿ, ಏನೇ ಮಾತಾದರೂ ಕರೆಕ್ಟಾಗಿ ಮಾತಾಡ್ತಾನೆ, ಹಮ್ಮು ಬುಮ್ಮು ತಳುಕು ಬಳುಕು ಇದ್ಯಾವುದು ಗೊತ್ತಿಲ್ಲ, ಸೆಲೆಬ್ರಿಟಿಗಳ ಥರ ಸ್ಟೈಲಿಶ್ ಆಗಿ ಇಂಗ್ಲೀಷಲ್ಲಿ ಅಥವಾ ತುಂಬ ಪಾಶ್ ಆಗಿ ಬಟ್ಟೆ ಹಾಕ್ಕೊಂಡು ಈ ಥರ ಎಲ್ಲ ಮಾತಾಡೋಕ್ಕೆ ಬರಲ್ಲ. ಗಿಲ್ಲಿ ಏನಿದ್ರು ಕರೆಕ್ಟಾಗಿ ಮಾತಾಡ್ತಾರೆ, ಇನ್ನೋಸೆನ್ಸು, ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಹಳ್ಳಿ ಜನ ಅಲ್ವಾ ಅಂತ ಯೋಚನೆ ಮಾಡಿದವರೇ ಹೆಚ್ಚು. ಎಲ್ಲೋ ಒಂದು ಕಡೆಯಲ್ಲಿ ಹಳ್ಳಿ ಜನ ಅಥವಾ ಸಾಮಾನ್ಯ ವ್ಯಕ್ತಿ ಅಂತ ಅನ್ನಿಸ್ಕೊಂಡು ಅದ್ರ ಮುಖವಾಡ ಹಾಕೊಂಡು ತುಂಬ ಜನ ಆ್ಯಕ್ಟ್ ಮಾಡ್ತಾರ ಅನ್ಸೋಕ್ಕೆ ಶುರುವಾಗಿದೆ. ಇತ್ತೀಚೆಗೆ ಗಿಲ್ಲಿ ವರ್ತನೆ ನೋಡಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದವರೇನೆ ಇದಕ್ಕೆ ತಿರುಗಿ ಬಿದ್ದಿದ್ದಾರೆ. ಗಿಲ್ಲಿ ಅತಿರೇಕದ ವರ್ತನೆ ಮಾಡ್ತಾ ಇದ್ದಾನೆ, ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಗಿಲ್ಲಿ ನಾಟಕ ಮಾಡ್ತಾ ಇದ್ದಾನ? ಗಿಲ್ಲಿ ಇರೋದೇ ಹಂಗ? ಯಾಕೆ ಜನ ಗಿಲ್ಲಿ ಇರಿಟೇಟ್ ಆಗೋಕ್ಕೆ ಶುರುವಾದ? ಈಗಲಿಂದನೇ ಸರಿಯಾದರೆ ಸರಿ, ಇಲ್ಲ ಅಂತಂದರೆ ಸಮಸ್ಯೆ ಅಂತ ಹೇಳ್ತಾ ಇರೋದು ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಮತ್ತು ಮನೆ ಒಳಗೆ ಹೋದ ಸೆಲೆಬ್ರಿಟಿಗಳೇ ಗಿಲ್ಲಿಯ ನಿಜ ರೂಪವನ್ನು ಬಿಚ್ಚಿಟ್ಟಿದ್ದಾರೆ. ಹನುಮಂತು ಥರ 5% ಈತ ಇಲ್ಲ ಅಂತ ಜನತೆಗೆ ಹೇಳಿದ್ದಾರೆ. ಅಷ್ಟಕ್ಕೂ ಅದು ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಹಿಂದಿನ ಸೀಸನ್ನಲ್ಲಿ ಹನುಮಂತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು. ಅವರು ನೋಡಿದ್ರೇ ಇನ್ನೋಸೆನ್ಸ್ ಇತ್ತು. ಎಲ್ಲಿ ಬೇಕು ಅಲ್ಲಿ, ಹೆಂಗೆ ಬೇಕು ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರ್ಲಿಲ್ಲ. ಕಾಮಿಡಿ ನೆಪದಲ್ಲಿ ಇನ್ಯಾರೋದು ಗೌರವಕ್ಕೆ ಧಕ್ಕೆನೂ ತರ್ತಾ ಇರಲಿಲ್ಲ. ಸುಮ್ಮನೆ ಕುಂತಿದ್ಕು, ನಿಂತಿದ್ಕು, ಎದ್ದಿದ್ಕು, ಕೂತಿದ್ಕು ಎಲ್ಲದಕ್ಕೂ ಕಾಮಿಡಿ ಮಾಡ್ತೀನಿ ಅಂತ ಇರಿಟೇಟ್ ಮಾಡ್ತಿರ್ಲಿಲ್ಲ. ಜನಕ್ಕೆ ಇಷ್ಟ ಆಗ್ತಾಯಿದ್ರು. ಸುಮ್ಮನೆ ಕೂಗಾಡ್ತಿರ್ಲಿಲ್ಲ, ಕಿರ್ಚಾಡ್ತಿರ್ಲಿಲ್ಲ. ಯಾರು ಏನು ಸೀರಿಯಸ್ ಆಗಿ ಮಾತಾಡಿದ್ರು ನಂದೆಲ್ಲಿ ಇಡ್ಲಿ ಅಂತ ಬರ್ತಿರ್ಲಿಲ್ಲ. ಯಾರು ಏನೇ ಸೈಲೆಂಟಾಗಿದ್ರೂ ಕೂಡ ಅವ್ರನ್ನ ಹೋಗಿ ಮತ್ತೆ ಬಡಿದಬ್ಬಿಸೋ ಕೆಲಸ ಮಾಡ್ತಿರ್ಲಿಲ್ಲ. ಹನುಮಂತು ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತಾಯಿದ್ರು. ಎಲ್ಲರೂ ಮನಸ್ಸು ಗೆಲ್ಲೋ ಕೆಲಸ ಮಾಡ್ತಾಯಿದ್ರು. ಸೈಲೆಂಟಾಗೆ ತಾಳ್ಮೆಯಿಂದಲೇ ತನ್ನದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡಿಕೊಂಡು ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದು ಹನುಮಂತು ಗೊತ್ತಿತ್ತು. ಇದೇ ಕಾರಣಕ್ಕೆ ಹನುಮಂತು ಮುಖದಲ್ಲಿ ಒಂದು ಇನ್ನೋಸೆನ್ಸ್ ಇರ್ತಿತ್ತು. ಅವ್ರ ನಿರ್ಧಾರದಲ್ಲೂ ಕೂಡ ಇನ್ನೋಸೆನ್ಸ್ ಇರ್ತಿತ್ತು. ಮಾತು ಕಮ್ಮಿ, ಸುಮ್ಮನೆ ಯಾರ್ಯಾರೋ ಮಾತಾಡ್ತಾ ಬಾಯಿ ಹಾಕೋದು ಅಥವಾ ಗಜಿಬಿಜಿ ಮಾಡೋದು ಇದ್ಯಾವುದನ್ನು ಹನುಮಂತು ಮಾಡ್ತಿರ್ಲಿಲ್ಲ. ಗಿಲ್ಲಿನ ಹನುಮಂತು ರೀತಿಯಲ್ಲಿ, ಪ್ರತಾಪ್ ರೀತಿಯಲ್ಲೇ ತುಂಬ ಜನ ಬಿಗ್ ಬಾಸಿಗೆ ಬಂದಂಗೆ ನೋಡಿದ್ದು. ನಾವು ಈ ವ್ಯಕ್ತಿಯನ್ನೇ ಸಾಮಾನ್ಯ ವ್ಯಕ್ತಿ ಅಂತ ನೋಡೋಣ ಅಂತ. ಆದರೆ ಗಿಲ್ಲಿಗೆ ಇದೇ ಓವರ್ ಆಯಿತು ಅಂತ ಕಾಣುತ್ತೆ. ಜೀ ಕನ್ನಡದ ಕೆಲವು ಶೋಗಳಲ್ಲಿ ಗಿಲ್ಲಿಗೆ ಇನ್ನಿಲ್ಲದಂಥ ಬಿಲ್ಡಪ್ ಕೊಟ್ಟಿದ್ದು, ಆತ ಮಾತಾಡಿದ್ದಕ್ಕೆಲ್ಲ ಬಿದ್ದು ನಕ್ಕಿದ್ದು, ನೀನು ಮಾತಾಡಿದೆ ಸರಿ ಕಣೋ, ರೈಟ್ ಕಣೋ, ಪಂಚಿಂಗ್ ಕಣೋ, ಡೈಲಾಗ್ ಕಣೋ ಅಂತ ಹೇಳಿದ್ದು, ಮೇ ಬಿ ಇದೆಲ್ಲ ಆತನಿಗೆ ನನ್ನಿಂದ TRP ಬರ್ತಿದೆ ಅಂತ ಅನ್ಸೋಕ್ಕೆ ಶುರುವಾಗಿದೆಯೋ ಏನೋ ಗೊತ್ತಿಲ್ಲ. ಅದಲ್ಲದೆ ಬಿಗ್ ಬಾಸ್ನಲ್ಲೂ ಕೂಡ ಆತ ಅಂದ್ಕೊಂಡಂಗೆ ಆಯಿತು. ನಾನು ಮಾತಾಡಿದ್ರೇ ನಾನು ವಿನ್ ಆಗ್ತೀನಿ, ನಾನು ಮಾತಾಡಿದ್ರೇ ನಾನು ಗೆಲ್ತೀನಿ ಅಂತ ಆತನಿಗೆ ಅನ್ಸೋಕ್ಕೆ ಶುರುವಾಯಿತು ಅನ್ನೋ ಗೊತ್ತಿಲ್ಲ. ಅತಿರೇಕದ ವರ್ತನೆ ಶುರುವಾಗ್ಬಿಟ್ಟಿದೆ. ಮನೆಗೆ ಅತಿಥಿಗಳು ಬರಲಿ, ಯಾರೇ ಬರಲಿ, ಅವ್ರನ್ನ ಹೆಂಗೆ ನಡೆಸಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲದಂಥ ರೀತಿಯಲ್ಲಿ. ಈಗ ಬಿಗ್ ಬಾಸ್ ಮನೆಗೆ ಈ ಹಿಂದಿನ ಸೀಸನ್ನವರು ಅತಿಥಿಗಳಾಗಿ ಹೋಗಿದ್ದಾರೆ. ಅದರಲ್ಲೂ ಎಲ್ಲರೂ ಸೀನಿಯರ್ಸೇ ಇದ್ದಾರೆ. ಯಾರೋ ಆ ಸೀಸನ್ನಲ್ಲಿ ಅತಿರೇಕದ ವರ್ತನೆ ಮಾಡಿದ್ರು ಅಂದರೆ ಅದು ರಜತ್ ಒಬ್ಬರೇನೆ. ಅವರನ್ನು ಸೇರಿಸ್ಕೊಂಡು ಮೋಕ್ಷಿತಾ, ಚೈತ್ರ, ಮಂಜಣ್ಣ, ತ್ರಿವಿಕ್ರಮು ಎಲ್ಲರೂ ಕೂಡ ಹೋಗಿದ್ದಾರೆ. ಇವರೆಲ್ರಿಗೂ ಹೇಗೆ ಬೇಕು ಹಾಗೆ ಮಾತಾಡೋದು, ಅದ್ರ ಜೊತೆಗೆ ಅವರಿಗೆ ಇರಿಟೇಟ್ ಮಾಡೋದು, ಅವ್ರ ಸ್ಪೇಸ್. ಈಗ ಮನೇಲೇ ಆಗಲಿ ಯಾರು ಒಬ್ಬರೇ ಮಾತಾಡ್ತಾ ಇದ್ದರೆ ಹೆಂಗೆ ಇರಿಟೇಟ್ ಆಗುತ್ತೆ? ನಮಗೂ ಅವಕಾಶ ಕೊಡಿ, ನಮ್ಮದು ನಿರ್ಧಾರಗಳನ್ನು ನಿಲುವುಗಳನ್ನು ಹೇಳಬೇಕು, ಅಯ್ಯೋ ನಮಗೆ ಮಾತಾಡೋಕ್ಕೆ ಬಿಡಿ ಅಂತ ನಾವು ಅಂತೀವಿ.
ಆದರೆ ಬಿಗ್ ಬಾಸ್ ಮನೇಲೂ ಕೂಡ ಒಬ್ಬನೇ ಎಲ್ಲ ಕಡೆನೂ ಮಾತಾಡ್ತಾ ಇದ್ರೆ ನೋಡೋರಿಗೂ ಇರಿಟೇಟ್ ಆಗುತ್ತೆ, ಅಲ್ಲಿರೋರಿಗೂ ಇರಿಟೇಟ್ ಆಗುತ್ತೆ. ಈಗ ಗಿಲ್ಲಿ ಮಾಡ್ತಾ ಇರೋದು ಅದನ್ನೇ. ಈಗಲೇ ಗಿಲ್ಲಿಗೆ ಬ್ರೇಕ್ ಹಾಕಿದ್ರೆ ಸರಿ, ಇಲ್ಲ ಅಂತಂದರೆ ಈ ವರ್ತನೆಯನ್ನು ಆ ಮನುಷ್ಯ ಯಾವತ್ತಿಗೂ ಚೇಂಜ್ ಮಾಡ್ಕೊಳ್ಳಲ್ಲ. ಅದನ್ನ ಆತ TRP ಅಂತ ಅಂದ್ಕೊಂಡಿದ್ದಾನೋ, ಕಾಮಿಡಿ ಅಂತ ಅಂದ್ಕೊಂಡಿದ್ದಾನೋ, ಹೀಗೆಲ್ಲ ಮಾತಾಡಿದ್ರೇ ನಾನು ತುಂಬ ದಿನ ಇರ್ತೀನಿ ಅಂತ ಅಂದ್ಕೊಂಡಿದ್ದಾನೋ ಗೊತ್ತಿಲ್ಲ. ಸುಖ ಸುಮ್ಮನೆ ಮಾತಾಡಿ ಮಾತಾಡಿ ಕೆಟ್ಟೋರು ಹಾಕೋದು ಅಂತಾರಲ್ಲ, ಆ ಕೆಲಸ. ಇದೀಗ ಸೋಷಿಯಲ್ ಮೀಡಿಯಾದಲ್ಲೇ ಯಾರೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ರೋ ಅವ್ರುಗಳೇ ಯಾಕೋ ಇತ್ತೀಚೆಗೆ ಗಿಲ್ಲಿದು ಓವರ್ ಆಯಿತು ಅಂತ ಕಾಣಿಸುತ್ತೆ. ನಾವು ಸಪೋರ್ಟ್ ಮಾಡಿರೋದು ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಇಷ್ಟು ಓವರ್ ಆಗಿ ಯಾವತ್ತೂ ರಿಯಾಕ್ಟ್ ಆಗಬಾರ್ದು, ಇಷ್ಟು ಓವರ್ ಆಗಿ ಯಾವುದೂ ಮಾಡಬಾರ್ದು. ಗಿಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಇರಿಟೇಟ್ ಆಗ್ತಾ ಇದೆ. ಮನೆಗೆ ಬಂದಿರೋ ಗೆಸ್ಟನ್ನಾದರೂ ನೆಟ್ಟಿಗೆ ಮಾತಾಡೋಕೆ ಬಿಡಬೇಕು ಅಲ್ವಾ, ಅವ್ರಿಗೆ ಅವ್ರು ಸ್ಪೇಸ್ ಕೊಡಬೇಕು ಅಲ್ವಾ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಇದು ಗಿಲ್ಲಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಈ ವಾರದಲ್ಲಿ ಗಿಲ್ಲಿ ಕಿವಿ ಹಿಂಡಿ ಬುದ್ಧಿ ಹೇಳಿದ್ರೆ ಸರಿ ಹೋಗ್ಬೋದು, ಇಲ್ಲ ಅಂತಂದರೆ ಹೋಗ್ತಾ 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 ಇದು ಅತಿರೇಕದ ವರ್ತನೆಯಾಗಿ ಜನರಿಗೆ ಇದು ಇನ್ನಷ್ಟು ಇರುಸು ಮುರುಸು ಆಗೋ ಬದಲು ಈಗಲೇ ತಿದ್ಕೊಳ್ಳೋದು ಒಳ್ಳೆಯದು. ಒಂದು ವೇಳೆ ಈಗಲೇ ತಿದ್ಕೊಂಡ್ರೆ ಗಿಲ್ಲಿ ಬಿಗ್ ಬಾಸ್ ಗೆಲ್ಬೋದು, ಇಲ್ಲ ಅಂತ ಅಂದರೆ ಗಿಲ್ಲಿ ಸೆಕೆಂಡೋ ಥರ್ಡೋ ಬರಬೇಕಾಗತ್ತೆ. ರಕ್ಷಿತಾ ಈಗ ಹೇಗಿದ್ದಾರೋ ಹಾಗೆ ಇದ್ರೆ ಒಳ್ಳೆಯದು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮಗೂ ಗಿಲ್ಲಿ ಇರಿಟೇಟ್ ಆಗಿದ್ದುಂಟಾ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.